ಎಲ್ಲರಿಗೂ ನಮಸ್ಕಾರ. ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅವನಿಕಾ. ನಾವು ಇವತ್ತು ಒಂದು ಒಳ್ಳೆಯ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು 2017ರಲ್ಲಿ ನಡೆದಂತಹ ವಿಚಾರ. ಈ ಒಂದು ಹೋರಾಟದಲ್ಲಿ ಸಾಕಷ್ಟು ಹೋರಾಟದಲ್ಲಿ ಹೇಳಬೇಕಂದ್ರೆ 5 ವರ್ಷಗಳ ನಂತರ ಸಿಕ್ಕ ಜಯ ಸತ್ಯಕ್ಕೆ. ಸುಳ್ಳಿನ ಸಾಕ್ಷಿ, ಸುಳ್ಳಿನ ಹೋರಾಟ, ಸುಳ್ಳಿನ ಕೇಸ್ ದಾಖಲಾಗಲ್ಲ. ತಾತ್ಕಾಲಿಕವಾಗಿ ದಾಖಲೆ ಆಗಬಹುದು, ಆದರೆ ಪೊಲೀಸರ ಕಣ್ಣಿಗೆ ಮಣ್ಣೆರಿಸ್ಬೋದು, ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರ್ಸೋಕ್ಕಾಗಲ್ಲ ಅನ್ನೋದಕ್ಕೆ ಈ ಒಂದು ಕೇಸು ಬಹಳ ಉದಾಹರಣೆ. ಈ ಒಂದು ವಿಚಾರವನ್ನು ಕುರಿತು ನಿಮಗೆ 2017ರಲ್ಲಿ ನಮಗೊಂದು ದೂರು ಬರುತ್ತೆ. ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನನಗೆ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ, ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ನು ಬಳಸ್ಕೊಂಡು 1 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದು ಈಗ ನನಗೆ ಮದುವೆನೂ ಆಗದೆ ಮತ್ತು ನನ್ನ ಮುಂದೆನೂ ಬರದೆ, ನನಗೆ ಫೋನ್ ಕೂಡ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಒಂದು ದೂರು ಬಂದಾಗ ನಾವು ಕೊರಟಗೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ತೀವಿ. ಕೊಟ್ಟಾಗ ಪೊಲೀಸ್ನವರು ಕರೆಯೋದಕ್ಕೆ, ಮಾತನಾಡೋದಕ್ಕೆ ಇದೆಲ್ಲ ಕೆಲವೊಂದು ಸಮಯ ತಗೊಳ್ತದೆ. ಅಷ್ಟರಲ್ಲಿ ಹುಡುಗಿಯ ಆತುರತೆ, ಆಕೆಯ ಒಂದು ಸುಳ್ಳು ಇನ್ನೊಂದು ಸುಳ್ಳನ್ನು ಸೇರಿಸ್ಕೊಂಡು ಸಾಕಷ್ಟು ಸುಳ್ಳು ಆದ ಒಂದು ಅವಕಾಶದ ಅಡಿಯಲ್ಲಿ ಒಂದು FIR ದಾಖಲೆ ಆಗುತ್ತೆ. ಇದು ಚಾರ್ಜ್ ಶೀಟ್. FIR ದಾಖಲೆ ಆದಾಗ ಆಕೆ ಧರ್ಮ ಬೇರೆ ಆಗಿರಬಹುದು, ಹಿಂದೂ ಧರ್ಮದ ಮೇಲೆ ಬೇರೆ ಧರ್ಮದವರು ಸುಳ್ಳು ಹೇಳಿದ್ರೆ ಅದು ನಡೆಯುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಸುಳ್ಳಿನ ದೂರುಗಳನ್ನು ದುರುಪಯೋಗ ಮಾಡಿಕೊಳ್ತಾರೆ. ಕಾನೂನು ಯಾವಾಗಲೂ ಅವ್ರ ಕಡೆ ಇರೋಲ್ಲ. ಸತ್ಯವಾಗಿದ್ದರೆ ಅದು ಯಾವ ಧರ್ಮನೇ ಆಗಿರಲಿ, ಅದು ಎಂಥ ದೊಡ್ಡ ರಾಜಕೀಯ ವ್ಯಕ್ತಿಗಳೇ ಆಗಿರಲಿ, ನಿಜವಾದ ಎವಿಡೆನ್ಸು, ಸಾಕ್ಷಿ, ಸತ್ಯ, ದೂರು ಎಲ್ಲವೂ ಕೂಡ ಪಾಸಾಗುತ್ತೆ. ಆದರೆ ಸುಳ್ಳು ಜಾಸ್ತಿ ದಿನ ಇರೋದಿಲ್ಲ. ಆದರೂ ಕೂಡ ನಂಬಿಸುವಂತಹ ಕೆಲವೊಂದು ಎವಿಡೆನ್ಸ್ಗಳನ್ನು ಸಾಕ್ಷಿಯಾಗಿ ಬಳಸ್ಕೊಂಡಿದ್ದ ಕಾರಣ 5 ವರ್ಷಗಳ ಕಾಲ ಕೇಸ್ ನಡಿಬೇಕಾಯಿತು. ಆಮೇಲೆ ಆದರೆ ಏನಾಯಿತು, ಕೇಸು ತೀರ್ಪು ಜಯಕ್ಕೆ, ಸತ್ಯಕ್ಕೆ ಗೆಲುವು. ಹಾಗೆ 5 ವರ್ಷಗಳ ಸತತ ಹೋರಾಟ ಆಕೆಗೆ ವ್ಯರ್ಥವಾಗುತ್ತೆ. ಈ ದೂರಿಗೆ ಸಂಬಂಧಪಟ್ಟಂಥ ಡಾಕ್ಟರ್ ಆಗಿರ್ಬೋದು, ಯಾಕೆಂದರೆ ಇದು ರೇಪ್ ಕೇಸ್ ಆಗಿರೋದ್ರಿಂದ ವೈದ್ಯರಿಗೆ, ಪೊಲೀಸ್ ಇಲಾಖೆಗೆ, ಹಾಗೆ ಅಲ್ಲಿನ ಸುತ್ತಮುತ್ತ ಜನಗಳಿಗೆ ಕೆಲವರಿಗೆ ಎಲ್ಲೋ ಒಂಥರ ಗೊಂದಲ. ಏನು ಈ ಕೇಸಿನ ಮರ್ಮ, ಏನಾಗಬಹುದು, ಸತ್ಯ ಆಗಿದ್ದರೆ ಯಾಕೆ ಸೋಲ್ತಾ ಇತ್ತು ಅಲ್ವಾ? ಅದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ, ಸುಳ್ಳು ಜಾಸ್ತಿ ದಿನ ಮುಚ್ಚಿಕ್ಕಾಗಲ್ಲ. ಈ ರೀತಿಯಾದ ಜೊತೆಲಿದ್ದಂಥ ಫೋಟೋಸ್ಗಳು, ಓಡಾಡಿದಂತಹ ಕ್ಷಣಗಳು, ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಸಿಕ್ಕಂತಹ ಒಂದು ವೀಡಿಯೋಸ್ಗಳನ್ನೆಲ್ಲ ಇಟ್ಟುಕೊಂಡು ನನಗೋಸ್ಕರ ಓಡಾಡಿದ್ದು, ನನ್ನಿಂದನೇ ಓಡಾಡಿದ್ದು, ನನ್ನ ಮುಂದೆನೇ ಬಂದಿದ್ದು, ನನ್ನನ್ನೇ ಲವ್ ಮಾಡಿದ್ದು, ನನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದು, ಮದುವೆಗೂ ಮುಂಚೆ ನನ್ನನ್ನು ಸಂಪೂರ್ಣವಾಗಿ ಹೆಂಡತಿ ಥರ ಬಳಸ್ಕೊಂಡಿದ್ದು, ಇದೆಲ್ಲವೂ ಕೂಡ ಅವಳಿಗೆ ಅರ್ಧ ಸಾಕ್ಷಿಯಾಗಿ ಸಿಕ್ಕಿದ್ದಾಗ, ಆ ದುರುಪಯೋಗ ಮಾಡಿಕೊಂಡಾಗ 5 ವರ್ಷಗಳ ಕಾಲ ತನಿಖೆ ಮಾಡಿದಾಗ ಗೊತ್ತಾಯಿತು ಅದೆಲ್ಲವೂ ಸುಳ್ಳು. ಹೀಗೆಯೇ ಆತನ ಮೇಲೆ ಆಸ್ತಿಗೋಸ್ಕರನೋ ಅಥವಾ ಅವನಿಗಿರುವಂಥ ಹೆಸರಿಗೋಸ್ಕರನೋ ಅಥವಾ ಅವನಿಗೋಸ್ಕರನೋ ಈ ರೀತಿ ಸುಳ್ಳುಗಳನ್ನು ಬಳಸಿ ಸುಮಾರು 3ರಿಂದ 4 ಸಂಘಟನೆಗಳನ್ನು ವಿರೋಧಿಸ್ಕೊಳ್ತಾ, ಪೇಪರ್ ಮಾಧ್ಯಮದವ್ರನ್ನ ವಿರೋಧಿಸ್ಕೊಳ್ತಾ, ಅವ್ರನ್ನೆಲ್ಲರನ್ನೂ ಎದುರಾಕೊಂಡು ಈಕೆ ಹೋರಾಟ ಮಾಡಿದೆ. ಕೊನೆಗೆ ಸಿಕ್ಕಂಥ ಸೋಲು. ಆರಾಮಾಗಿ ಎಲ್ರಿಗೂ ಸತ್ಯವನ್ನು ಹೇಳಿಕೊಂಡು ನಾವಿಬ್ಬರು ಮನಸಾರೆ ಇಷ್ಟಪಟ್ಟಿದ್ದೀವಿ, ನಂಗೆ ಮದುವೆ ಮಾಡಿಕೊಡಿ, ಮುಂದೆ ನಿಂತ್ಕೊಂಡು ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂದಿದ್ರೆ ಬಹುಶಃ ಎಲ್ಲರೂ ಸೇರಿ ನ್ಯಾಯ ಹೇಳಿ ಆ ಹುಡುಗನಿಗೆ ತಿಳುವಳಿಕೆ ಹೇಳಿ ಇಷ್ಟೆಲ್ಲ ಓಡಾಡಿದ್ದೆ ಮಾಡಿದ್ದೆ ಬಾರಪ್ಪ ಅಂತ ಹೇಳ್ಬೋದಾಗಿತ್ತು. ಆದರೆ ಏಕಾಏಕಿ ಬೇರೆ ಯಾರ್ದೋ ಇನ್ನೊಬ್ಬರ ಮೇಲೆ ಸಿಡನ್ನ ಇನ್ನೊಬ್ರು ಯಾರೋ ತೀರಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಮಾತನ್ನು ಕೇಳಿ ಕೇಸ್ ಹಾಕಿ ತನ್ನ ವೈಯಕ್ತಿಕ ಬದುಕೂ ಇಲ್ಲ, ಇತ್ತ FIRನೂ ಕೂಡ ದೂರು ಹೋಗುತ್ತೆ. ಅಂದರೆ ಅದು ಸುಳ್ಳು, ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಇರುವ ಕೊರತೆಯಿಂದ ಈ ಕೇಸನ್ನು ಇಲ್ಲಿಗೆ ವಜಾ ಮಾಡಲಾಗಿದೆ ಅನ್ನೋ ಒಂದು ತೀರ್ಪು 5 ವರ್ಷಗಳ ಕಾಲ ಕರ್ಕೊಂಡೋಗುತ್ತೆ. ಇದು ಆಕೆಗೆ ಬೇಡವಾಗಿತ್ತು. ಆದರೂ ಕೂಡ ಆತನ ಜೀವನ, ಆತನದ್ದು ವೈಯಕ್ತಿಕ ಬದುಕು ಆತನದ್ದು. ಬಹುಶಃ ಈ ಕರೋನಾದಲ್ಲಿ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ್ರು. ಇವತ್ತು ಒಂಟಿಯಾಗಿ ನಿಂತಿರ್ತಕ್ಕಂಥ ಹುಡುಗನಿಗೆ ಈ ಕಾನೂನೇ ಅವರನ್ನು ರಕ್ಷಣೆ ಕೊಡಬೇಕು, ಆ ಕಾನೂನೇ ಅವರನ್ನು ಗೌರವಿಸಬೇಕು. ಆತ ಕಾನೂನನ್ನು ನಂಬಿ ಬದುಕ್ತವನು. ತಂದೆ ತಾಯಿ ಕಳ್ಕೊಂಡ್ರೂ ಕಾನೂನು ಕೈ ಬಿಡಲಿಲ್ಲ. ಆತ ನಿರ್ದೋಷಿ ಅಂತ ಹೊರಗೆ ಬಂದ. ಸಾಕಷ್ಟು ದಿನಗಳ ಕಾಲ ಜೈಲಿನಲ್ಲೂ ಇದ್ದ. ಈ ಎಲ್ಲ ನೋವು ಅವನನ್ನು ಎಷ್ಟು ಮನಸ್ಸಿಗೆ ಕಾಡಿರಬಹುದು.
ಕೆಲವೊಂದೊಂದು ಹೆಣ್ಣುಮಕ್ಕಳು ಅಲ್ಲೋ ಇಲ್ಲೋ ಇರ್ತಕ್ಕಂಥ ಕೆಲವೊಂದೊಂದು ಹೆಣ್ಣುಮಕ್ಕಳು ಈ ರೀತಿ ಬೇಜವಾಬ್ದಾರಿ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಸುಳ್ಳಿನ ಸರಮಾಲೆಯಲ್ಲಿ ಕೇಸ್ಗಳನ್ನು ಗಂಡಸರುಗಳ ಮೇಲೆ ಹಾಕ್ಕೊಂಡು ಆತನ ಭವಿಷ್ಯಗಳನ್ನು ಹಾಳು ಮಾಡ್ತಾ ಆತನಿಗೆ ಬಂದಂತಹ ಸಪೋರ್ಟಿವ್ ಆ ಜನಗಳಿಗೂ ಕೂಡ, ಅದು ಸಂಘಟನೆಯವರಾಗಿರ್ಬೋದು, ಪೇಪರ್ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಅಥವಾ ಆ ಊರಿನ ಹಿರಿಯರಾಗಿರಬಹುದು, ಸಂಬಂಧಿಕರಾಗಿರ್ಬೋದು, ಅವರೆಲ್ಲರನ್ನೂ ಕೂಡ ದೂಷಿಸ್ತಾ ಅವರೆಲ್ಲರನ್ನೂ ಕೂಡ ಒಳಗೊಂಡು FIRಗಳನ್ನ ಮಾಡೋದು ಇದೆಯಲ್ಲ, ಇದು ಕಾನೂನಿನ ದುರುಪಯೋಗ. ಈ ಒಂದು ಹೆಣ್ಣಿಗೆ 5 ವರ್ಷಗಳ ಕಾಲ ಬೇಕಾಗಿತ್ತು. ನೀನು ಮಾಡಿದಂತಹ ಕೇಸು ಫಾಲ್ಟ್ ಇದೆ, ನೀನು ಕೊಟ್ಟಂತಹ ಫೋಟೋ, ವಿಡಿಯೋಸು, ಎವಿಡೆನ್ಸು ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಗಿದೆ. ಇದೆಲ್ಲದರ ಬಗ್ಗೆ ಅವಳಿಗೆ ಅರಿವು ಬರಬೇಕಾಗಿತ್ತು. ನಮ್ಮ ನ್ಯಾಯಾಧೀಶರು ಈ ರೀತಿ ಒಂದು ತೀರ್ಪನ್ನು ಕೊಡೋದಕ್ಕೆ 5 ವರ್ಷಗಳ ಕಾಲ ಆಕೆ ಅಷ್ಟು ಜನಗಳನ್ನು ಹೆಣಗಾಡಿಸಿದ್ಲು, ಚಪ್ಪಲಿ ಸವಸಿದ್ಲು, ಕೋರ್ಟ್ ಮೆಟ್ಲು ಹಚ್ಚಿದ್ರು. ಆ ಹುಡುಗನಿಗೆ ಮಾತ್ರ ಜೈಲು 3 ತಿಂಗಳ ವಾಸ ಆಯಿತು. ಆದರೆ ಇವತ್ತು ಸತ್ಯ ಗೆಲ್ತು. ಹಾಗಾಗಿ ಈ ಒಂದು ಕೇಸ್ಗಳನ್ನು ಈ ರೀತಿ ಮಾಡುವಾಗ ನಮಗೆ ಎಲ್ಲೋ ಒಂದು ಕಡೆ ಬಲ ಇದ್ದರೂ ಕೂಡ ಎಲ್ಲೋ ಈ ಒಂದು ದಾರಿ ತಪ್ಪದಂತಹ ಎವಿಡೆನ್ಸ್ ಇದೆಯಲ್ಲ, ಈ ಎವಿಡೆನ್ಸ್ಗಳು, ಈ ಸಾಕ್ಷಿಗಳು ಅವ್ರ ಜೊತೆ ಸುಮ್ಮನೆ ಎಲ್ಲೋ ಹೋದಾಗ ಸಿಕ್ಕಂತಹ CC ಫುಟೇಜಸ್ಗಳಾಗಿರ್ಬೋದು, ಅಥವಾ ಗ್ರೂಪ್ ಫೋಟೋಸು, ಫೋನ್ ಮಾಡಿದಂತಹ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವೊಂದೊಂದು ಸಾರಿ ಸತ್ಯನ ಕೂಡ ಮುಚ್ಚಿಕೊಂತಹ ಕೆಲಸ ಆಗ್ತದೆ. ಎಷ್ಟೇ ಬೆಂಕಿ ಮೇಲೆ ಬೂದಿನ ಮುಚ್ಚಿಟ್ರೂ ಕೊನೆಗೊಂದಿನ ಬೆಂಕಿ ಕಾಣಲೇಬೇಕಲ್ವ. ಅದು ತಡವಾಗಬಹುದು. ನಮಗಾಗಿದ್ದಂಥ ಅನುಭವದಲ್ಲಿ ಈಕೆಗೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರೂ ಆ ಸಮಯದಲ್ಲಿ ಕೇಳಲಿಲ್ಲ. ಆಕೆ ಇನ್ನೊಬ್ಬರು ಮಾತನ್ನು ಕೇಳಿಕೊಂಡು ನಮ್ಮನ್ನು ಧಿಕ್ಕರಿಸಿ ನನ್ನ ಸಂಘಟನೆಗೂ ಕೂಡ ಕೊಟ್ಟಂತಹ ದೂರನ್ನ ಅವಳು ನಿರಾಕರಿಸಿ ಬೇರೆ ಸಂಘಟನೆಗೆ ಹೋಗಿ ಅವ್ರ ಜೊತೆ ಸೇರಿಕೊಂಡು ಕೊನೆಗೆ ಅವರನ್ನು ಬಿಟ್ಟು ಈಕೆ ಏಕಾಂಗಿಯಾಗಿ ಈ ಸುಳ್ಳು ದಾಖಲೆಗಳನ್ನು ಇಟ್ಕೊಂಡು FIRನ್ನು ದಾಖಲೆ ಮಾಡಿದಾಗ, TV ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದಾಗ 5 ವರ್ಷಗಳ ಕಾಲ ಕಳೆದ ಮೇಲೆ ತನಿಖೆ ಎಲ್ಲ ಪರಿಶೀಲನೆ ಎಲ್ಲ ನಡೆದ ನಂತರ ಸಿಕ್ಕಂತಹ ಜಯ ನಮ್ಮೆಲ್ಲರಿಗೂ ಬಹಳ ಖುಷಿಯಾಗುತ್ತೆ. ನಾವು ಆ ಕ್ಷಣದಲ್ಲಿ ಯಾಮಾರಿರಬಹುದು, ಆದರೆ 5 ವರ್ಷಗಳ ಕಾಲ ಕಾದಿದ್ದು ನ್ಯಾಯ ದೇವತೆ ಏನು ನಮಗೆ ತೀರ್ಪು ಕೊಡ್ತಾರೋ ಅದನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿ ಹೋರಾಟ ಮಾಡಿದಾಗ ನಮಗೆ ಸಿಕ್ಕಂಥದ್ದು ಜಯ. ಈ ಜಯ ನಮಗೆ ಬಹಳ ಖುಷಿ ತಂದುಕೊಟ್ಟಿದೆ. ಹಾಗಾಗಿ ಹೆಣ್ಮಕ್ಳಿಗೆ ಹೇಳೋದಿಷ್ಟೇ, ನಿಮಗೇನು ಬೇಕು, ಸುಳ್ಳನ್ನು ಸತ್ಯ ಮಾಡೋಕ್ಕೆ ಹೋಗಬೇಡಿ, ಸತ್ಯನ ಸುಳ್ಳು ಮಾಡೋಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ದಿವಸ ತಲೆ ಬಾಗಲೇಬೇಕು. ಈ ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ ತನಿಖೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಉತ್ತರ ಕೊಡುತ್ತೆ. ಅದಕ್ಕಾಗಿ ಯಾರೇ ಆಗಿರಲಿ, ಸಂವಿಧಾನದಲ್ಲಿ ತನಿಖೆ ಅನ್ನೋದು ಪ್ರಭಾವಿತವಾಗಿದೆ. ಯಾವುದೇ ಹಣಬಲ, ಜನಬಲ, ಅಧಿಕಾರಿ ಬಲ ಅದು ಯಾವನ್ನೂ ಒಳಗೊಂಡದೆ ಇದು ಒಂದೇ ಸಂವಿಧಾನದ ಪೀಠಿಕೆ, ಸಂವಿಧಾನದ ಬಲ. ಇದೆಲ್ಲವೂ ಕೂಡ ನ್ಯಾಯಾಧೀಶಗಳನ್ನು ಸರಿಯಾದ ರೀತಿಯಲ್ಲಿ ತೀರ್ಪು ಕೊಡೋದಕ್ಕೆ ಉನ್ನತ ಸ್ಥಾನದಲ್ಲಿಟ್ಟಿದ್ದೀವಿ. ನೀವು ಎಷ್ಟೇ ಸುಳ್ಳು ಹೇಳಿ ಈಗ ನೀವು ದಾಖಲೆ ತಾತ್ಕಾಲಿಕವಾಗಿರಬಹುದು, ಮುಂದೊಂದು ದಿನ ಸತ್ಯನೇ ಗೆಲ್ಲುತ್ತೆ ಅನ್ನೋದು ಈ ಒಂದು ಅಂತರ್ಜಾತಿ ವಿವಾಹ ಮಾಡಿಕೊಳ್ಳುವಂಥ ಪ್ರಯತ್ನ. ಈ ಸುಳ್ಳು ಕೇಸು, ರೇಪ್ ಕೇಸು, ಇವೆಲ್ಲ ಸುಳ್ಳು ಮುಚ್ಚಿಕ್ಕಿ ಕೊನೆಗೆ ಸತ್ಯನೇ ಜೈಬೇರಿಗೊಂಡಿತು. ಹಾಗಾಗಿ ಈ ಒಂದು 2017ರಲ್ಲಿ ನಡೆದಂತಹ ಈ ಒಂದು ಕೇಸು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ನನಗೊಂದು ಖುಷಿ ಮತ್ತು ಸಾಕ್ಷಿ. ಧನ್ಯವಾದಗಳು.